ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಫುಲ್ ಕಲರ್ ಆಗಿಬಿಟ್ಟಿದ್ದಾರೆ ಅಂತ ನೋಡ್ತಿದ್ದೀರಾ. ಇವತ್ತು ಹಿಂಗೋ ಫ್ಲಾಗ್ ಹಾಸ್ಟಿಂಗ್ ಇರಲಿಲ್ಲ, ಲಾಸ್ಟ್ ಡೇ. ನಾವಿನ್ನೇನು ಇವಾಗ ಓಡಬೇಕು ಒಂದು ಗಂಟೆ ಅಷ್ಟರಲ್ಲಿ. ಸೊ ಅದಕ್ಕೆ ಮಾರ್ನಿಂಗ್ ಎಲ್ಲರೂ ಕ್ಲೀನ್ ಮಾಡುವಾಗ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ನಾನು. ರಂಗೋಲಿ ಹಾಕೋಕ್ಕೆ ಅಂತ ಕಲರ್ಸ್ ಎಲ್ಲ ತೊಗೊಂಬಂದಿದ್ವಲ್ಲ, ಅದೆಲ್ಲ ಮಿಕ್ಕಿತ್ತು. ಸೊ ತಗೊಂಡೋಗಿ ಎಲ್ಲರಿಗೂ ಹಾಕ್ಬಿಟ್ಟೆ. ಹಾಗೆ ಹಂಗೆ ಕಂಟಿನ್ಯೂ ಆಗಿ ಎಲ್ಲರೂ ಕೂಡ ಹೋಲಿ ಆಡಿದ್ವಿ. ಇದೊಂಥರ ಹೋಲಿ ಹಬ್ಬ ಅಲ್ಲ ಅಂದ್ರೂ ನಾವು ಎಲ್ಲರೂ ಸೇರಿಕೊಂಡು ಹೋಲಿ ಆಡಿದ್ವಿ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರೂ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಆಡಿದ್ವಿ. ಸರ್ಗೂ ಕೂಡ ಬಿಟ್ಟಿಲ್ಲ, ಹಚ್ಬಿಟ್ಟಿದ್ದೀವಿ. ಆದರೆ ಇವನೊಬ್ಬ ತಪ್ಸ್ಕೊಂಡ್ಬಿಟ್ಟ. ಇವನು ಇಲ್ಲಾಂದರೆ ಇವನು ಫುಲ್ಲು ಮಾಡಿಬಿಡ್ತಿದ್ವಿ ಇವತ್ತು. ಹೌದು, ಇವಾಗ ಯಾಕೆ ಫುಲ್ಲು ಮಾಡೋಣ ನೋಡಿ, ಹಿಂಗೆ ಮಾಡೋದು ನೋಡ್ಕೊಂಡಿಲ್ಲ ನೋಡಿ, ಬಿಡೋದೇ ಇಲ್ಲ ಅಂತಾರೆ. ಅಷ್ಟು ಹಚ್ಬಿಟ್ಟು ನನ್ನನ್ನು ಸಗಣಿ ನೀರೆಲ್ಲ ಹಾಕೋಕೆ ಬಂದು ಸರ್ಬ ಇದ್ರು ಅಂತ ಸುಮ್ಮನೆ ಆಗಿಬಿಟ್ರು. ಸೊ ಎಲ್ಲರೂ ಮುಖ ತೊಳ್ಬಿಟ್ಟಿದ್ದಾರೆ. ಆದರೂ ಒಂದ್ಸಲ ತೋರಿಸ್ತೀನಿ ನೋಡಿ ಗಾಯ್ಸ್. ನೋಡಿ ನೋಡಿ, ಹ್ಯಾಪಿ ಹೋಲಿ, ಬಿಲೇಟೆಡ್ ಹ್ಯಾಪಿ ಹೋಲಿ ಎವ್ರಿವನ್. ಹಾಯ್ 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 ಬಾ, ಒಂದೇ ಒಂದು ಹಾಕ್ಕೊಡ್ ಬಾ. ಧನುಷ್, ಹ್ಯಾಪಿ ಹೋಲಿ ಧನುಷ್. हाँ, हैप्पी होली अभी, बिलेटेड हैप्पी होली. ದೀಪ ಗೊತ್ತಿಲ್ಲ ಗೈಸ್. 5 ಸತಿ ಮುಖ ತೊಳೆದ್ಬಿಟ್ಟು 2 ಟೈಮ್ಸ್ ಸೋಪ್ ಹಾಕ್ಬಿಟ್ಟು ನೋಡಿ ಗೈಸ್. ಆದ್ರೂ ಇನ್ನೂ ಕಲರ್ ಹೋಗಿಲ್ಲ, ಇನ್ನೂ ಹಾಗೆ ಅವಳೆ. ನೋಡಿ ಎಲ್ಲರೂ ಮುಖ ವಾಶ್ ಮಾಡ್ತಾರೆ. ಇಲ್ಲಿ ನೀರು ಬೇರೆ ಇಲ್ಲ, ಏನು ಮಾಡೋದು. ಕಲರ್ ಬಟ್ ಚೆನ್ನಾಗಿತ್ತು ಗೈಸ್. ಎಸ್, ನೋಡಿ ನನಗೆ ಪೇಂಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಕಲರ್ ಹಚ್ಚಿದ್ದಕ್ಕೆ. ಏ ಹೀರೋ ಹಾಕ್ಬೇಡ ಫೋನ್. ಗಾಯ್ಸ್ ನಂಗೆ ನೀರು ಹಾಕ್ಬಿಟ್ರು. ಓಕೆ ಗಾಯ್ಸ್, ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯಲೊಳಗೆಲ್ಲ ಹೋಗ್ಬಿಟ್ಟಿದೆ. ಬೈ ಬ್ರದರ್. வீடியோ எடுத்துக்கிட்டு இருக்காங்க. ஐயோ ನಾನು ಫುಲ್ ನೆನೆಸ್ಬೇಕು ಅಂತ ಡಿಸೈಡ್ ಆಗಿದ್ದೀರ ಎಲ್ಲರೂ. ಅಲ್ಲ, ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಎಲ್ಲರೂ ನನ್ನ ಮೇಲೆ ರಿವೆಂಜ್ ತಗೋತಿದಾರಲ್ಲ. ಪೂಜಾ ಸೀನಿಯರ್ ಸ್ನಾನ ಇಲ್ಲೇ ಆಗಿದೆ. ಓಕೆ ಗೈಸ್, ನಾನು ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಗೇಮ್ ಓಲಿ ಯಾಕೆ ಹಚ್ಚಿದ್ನಲ್ಲ ನಾನು? ಇಲ್ವಾ? ಓಕೆ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಿ ಇಷ್ಟು ದಿನ ಈ 5-6 ಡೇಸಲ್ಲಿ. ಅಂಡ್ ಸೀನಿಯರ್ಸ್ ಬ್ಯೂಟಿಫುಲ್. ಹಾಂ, ಆ್ಯಂಡ್ ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೋಡಿ, ಲಗೇಜಸ್ ಎಲ್ಲ ಇಲ್ಲಿ ಕೆಳಗಡೆ ತೊಗೊಂಡು ಬಂದಿಲ್ಲ, ಹಾಕ್ಕೊಂಡಿದ್ದೀವಿ. ವ್ಯಾನ್ ಬಂದಿದೆ ಕಾಲೇಜಿಂದ. ಇವಾಗ ಎಲ್ಲ ವ್ಯಾನಲ್ಲಿ ಹಾಕ್ಬಿಟ್ಟು ಬ್ಯಾಗ್ಸ್ನ ಹೊರಡೋದೆ. ಎಲ್ಲರೂ ಬರ್ತಾಯಿದ್ದಾರೆ ಒಬ್ಬರೊಬ್ಬರು ರೆಡಿಯಾಗಿ. ಇನ್ನೇನು 2 ಅವರಲ್ಲಿ ಎಲ್ಲರೂ 2-3 ಅವರಲ್ಲಿ ಎಲ್ಲರೂ ನಮ್ಮ ಮನೆಗಳಲ್ಲಿರ್ತೀವಿ. ಸೊ ಮಿಸ್ ಯು ಆಲ್ ಗಾಯ್ಸ್. ತುಂಬ ಮಿಸ್ ಮಾಡ್ಕೋತೀವಿ. ಕ್ಯಾಂಪ್ ಮಾತ್ರ ತುಂಬ ಚೆನ್ನಾಗಿತ್ತು. ನಮಗೆ ಬಿಟ್ಟೋಗೋಕೆ ಮನಸ್ಸೇ ಬರ್ತಾಯಿಲ್ಲ. ಇನ್ನೂ 1 ವಾರ ಬೇಕಾದರೂ ಇರ್ಬೋದು ಆ ಥರ ಅನಿಸ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಬಟ್ ಕಡಲೆಪುರಿ ಎಲ್ಲ ಖಾಲಿ ಮಾಡಿದ್ರಾ? ನೋಡಿ, ನಮ್ಮಮ್ಮ ಮಾಡಿಕೊಟ್ಟಿದ್ದು ಕಡಲೆಪುರಿ ಲಾಸ್ಟ್ ಡೇ ಖಾಲಿಯಾಗಿದೆ. ಹೇಗಿತ್ತು ಧನುಷ್ ಹೋಲಿ? ಹೇಳೋದನ್ನು ವಿಡಿಯೋ ಮಾಡದೇ ಇರುವಾಗ ಸರಿಯಾಗಿ ಬೈತಾನೆ, ಏನಕ್ಕ ನೀನು ಹಾಗೆ ಹೀಗೆ ಅಂತ.
ನಾನು ನಿನಗೆ ಹೇಳ್ತೀನಿ ಹೋಗಿ ಹೋಗಿ ಅವಮಾನ ಮಾಡುವಂತ. ಅವಳೇನೋ ಇದು ನಮ್ಗೆಲ್ಲರಿಗೂ ಇದು ತೊಂದರೆ ಕೊಟ್ಟವಳೆ ನೋಡಿ. ನಮ್ಮ ಎಂ ಸಿ ಕೊಪ್ಪದಲ್ಲಿದ್ದಾರೆ. ನಮಸ್ಕಾರ. ಈ ಪೂಜಾ ಮಹಾದೇವಿ ಅವರಿಂದ ಇವತ್ತು ತುಂಬ ದೊಡ್ಡ ಉಪಕಾರ ಆಗಿದೆ. ಎಲ್ಲರಿಗೂ ನೀರಿಲ್ಲ ಅಂದ್ರೆ ಸ್ನಾನ ಮಾಡೋ ಒಂದು ಅವಶ್ಯಕತೆ ಬಂದು ಒದಗಿದೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಎಂಜಾಯ್ಮೆಂಟ್ ಇತ್ತು ಇಲ್ಲ ಅಂತಲ್ಲ, ಆದರೆ ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕಲ್ಲ. ಕ್ಲೈಮ್ಯಾಕ್ಸು ಇನ್ನೂ ಅದ್ಭುತವಾಗಿತ್ತು. ನಮ್ಮ ಶಾಲಿನಿ ಅವರಂತೂ ತುಂಬ ಎಂಜಾಯ್ ಮಾಡಿದ್ರು. ಸಗಣಿ ನೀರೆಲ್ಲ ಹಾಕ್ಸ್ಕೊಂಡು ಈ ಒಂದು ಕ್ಯಾಂಪ್ಗೆ, ಈ ಇಡೀ ಒಂದು ಕ್ಯಾಂಪು ದೊಡ್ಡ ಮಟ್ಟದಲ್ಲಿದ್ದರೆ ಇದು ಇನ್ನೊಂದು ಮಟ್ಟದಲ್ಲಿತ್ತು ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಏನು ಊದ್ಕೊಬಿಟ್ಟೈತೆ ಕಣ್ಣೇನಾಯ್ತು? ಹಾಂ ಗೈಸ್ ಒಂದು ಫುಲ್ಲು ತಲೆಗೆ ಶೂಟ್ ಆಗ್ತಾನೆ, ನಂಬೇಡಿ. ಬಂದ್ಲಪ್ಪ ಇವಳಿಂದಾನೇ ಅಕ್ಕ ಎಲ್ಲ ಬಗ್ಸ್ಕೊಬಿಟ್ರಕ್ಕ. ನನ್ನಲ್ಲಿ ಅಲ್ಲಿ ಓಡ್ತಾ ಇದ್ದೀನಿ. ಯಾರು ಒಬ್ಳೆ ನನ್ನ ಆಟಾಡಿಸ್ತಾ ಇದ್ದಿದ್ದು. ಇವಳು ಬಂದು ಹಿಡ್ಕೊಂಡು ಗೈಸ್ ಎಲ್ಲರೂ ನನ್ನಿಂದಾನೇ ಆಗಿದ್ದು ಅಂತಿದ್ದಾರೆ. ಬಟ್ ಎಷ್ಟು ಎಂಜಾಯ್ ಮಾಡಿದೀವಿ ಅವ್ರಿಗೆ ಗೊತ್ತಾಗ್ತಿಲ್ಲ. ಅದು ಎಸ್, ನಾನೆಲ್ಲ ಟೆಸ್ಟಿಮನಿ ತಗೊಳ್ತವನಿ ಎಲ್ಲಾರು ನೋಡ್ಕೊತಾ ಇದ್ದೀನಿ. ಎಲ್ಲರೂ ಎಂಜಾಯ್ ಮಾಡಿದಿರ ತಾನೆ? ನಿಜ ಹೇಳು ಶಾಲು. ಹೌದು ನೋಡಿ, ಕಣ್ಣೆಲ್ಲ ಉತ್ಕೊಬಿಟ್ಟೈತೆ. ಕಣ್ಣಾದ್ರೂ ಶಾಲಿನಿ ಅವರಂತೂ ಸಗಣಿ ನೀರ್ನ ಹಾಕೊಂಡು ಮಾಡಿದ್ರಲ್ಲ, ಮಜಾ ಚೆನ್ನಾಗಿತ್ತು. ಲೆವೆಲ್ ಸಗಣಿ ನೀರು ಅದನ್ನೇ ಎತ್ತಿ ಹಿಡಿತಾವನೆ ಫ್ರೆಂಡ್ಸ್. ಯಾಕೆ ಅಂದ್ರೆ ಎಲ್ಲರೂ ಬಣ್ಣಗಳಲ್ಲಿ ಆಟ ಆಡೋದೆಲ್ಲ ಕಾಮನ್, ಎಲ್ಲರೂ ಆಡ್ತಾರೆ. ಸಗಣಿಯಲ್ಲಿ ಆಟ ಆಡೋದಿದೆಯಲ್ಲ, ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿತ. ಅದು ಕೇವಲ ಶಾಲಿನಿ ಅವ್ರಿಗೆ ಮಾತ್ರ ಸಾಧ್ಯ. ಜೋರಾದ ಚಪ್ಪಾಳೆ ಬಗ್ಗೆ ಶಾಲಿನಿ. ಎಸ್, ಓಕೆ ಗೈಸ್, ನೀರು ಇರಲಿಲ್ಲ, ಅದರಿಂದ ಎಲ್ಲರೂ ನನ್ನಿಂದನೇ ಅಂತ ಬರೀ ನನ್ನನ್ನ ದೂರ್ತಿದ್ದಾರೆ. ಪೂಜಾ ಅವರಂತೂ ಯಾಕೋ ಒಂದು ವಾರದಿಂದ ಸ್ನಾನ ಮಾಡಿಲ್ಲ. ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಸ್, ನಾನು ಸ್ನಾನನೇ ಮಾಡಿಲ್ಲ. ಆದರೆ ಇಲ್ಲಿರೋರೆಲ್ಲ ದಿನ ಮಾಡ್ತಾ ಇದ್ರು. ಯಾರು? ಓಕೆ, ನಾನು ಮಾತ್ರ ಮಾಡಿಲ್ಲ. ಓಕೆ ಗೈಸ್, ಇವಾಗ ತಿನ್ನುವ ಸಮಯ, ಬನ್ನಿ ಹೋಗೋಣ. ಅಲ್ಲ, ಈ ಒಂದು ಹೋಳಿನಲ್ಲಿ ಬಾಯೆಲ್ಲ ಹೋಗೈತೆ, ಕೈಯಲ್ಲಿ ಸೀರಿಯಸ್ಲಿ ಕೈಯೆಲ್ಲ ಉರಿತಾ ಇದೆ. ಅದ್ರಲ್ಲಿ ತಿಂಡಿ ತಿನ್ನಕ್ಕೆ ಬರ್ತಾ ಇಲ್ಲ. ಅಂದ್ರೆ ಕೈಯೆಲ್ಲ ಒಂಥರ ಬಣ್ಣ ತರ ಆಗ್ಬಿಟ್ಟಿದೆ. ಹಂಗಂದ್ರೆ ತಿಂಡಿ ತಿನ್ಬಾರ್ದು ನಾವು ಇವಾಗ. ಟೈಮ್ ಆಲ್ರೆಡಿ ಅನಿವಾರ್ಯ, ತಿನ್ಲೇಬೇಕು. ಎಸ್, ಊಟ, ಈಟ್ ಹೆಲ್ತಿ ಫುಡ್ ತಿನ್ಲೇಬೇಕು ಯಾವಾಗಲೂ, ಟೈಮ್ ಕರೆಕ್ಟಾಗಿ. ಓಕೆ ಗೈಸ್, ಏನು ತಿಂಡಿ ಬಂದಿದೆ ನೋಡ್ಕೊಬರೋಣ ಬನ್ನಿ. ನಮ್ಮ ಟೀಮ್ ಕ್ಯಾಪ್ಟನ್ ಆಯ್, ನಾನೇ ಇವ್ರ ಟೀಮ್ ಕ್ಯಾಪ್ಟನ್. ಏನಿಲ್ಲ ಗೈಸ್, ನಮ್ಮ ಟೀಮ್ ಸಮನ್ವಯ ನಾ ಕರೆಕ್ಟ್ ಇಟ್ಕೊಂಡು. ಏನು ಗೊತ್ತಾ, ನಮ್ಮ ಟೀಮಲ್ಲಿ 6 ಮೆಂಬರ್ಸ್ ಇದ್ರಿ, ಇನ್ಕ್ಲೂಡಿಂಗ್ ಮೀ. ಈ 5 ಮೆಂಬರ್ಸ್ ಏನಂದರೆ, ಈ ನಮ್ಮ ಟೀಮಲ್ಲೂ ಇದ್ದು ಟೀಮಿಂದ ಔಟ್ಸೈಡ್ ಎಡಿಟಿಂಗ್ ಮತ್ತು ಪೇಂಟಿಂಗಲ್ಲಿದ್ದರು. ಸೊ ನನಗೆ ತುಂಬ ಖುಷಿ ಆಯಿತು ಅದರಿಂದ. ಯಾಕೆಂದರೆ ಈ ಪೇಂಟಿಂಗ್ ಮಾಡಿದ್ಯಾರು, ಈ ವಿಡಿಯೋಸ್ ಎಡಿಟಿಂಗ್ ಮಾಡಿದ್ಯಾರು ಅಂತ ಕೇಳಿದಾಗ, ಸೊ ಇವರು ಕೂಡ ನಮ್ಮ ಟೀಮ್ ಕೇಳಿದಾಗ ಸಮನ್ವಯ ಟೀಮ್, ಪೂಜಾ ಟೀಮ್ ಅಂತ ಹೇಳ್ಕೊಬೋದು. ಅದೊಂದು ಹೆಮ್ಮೆಯ ವಿಷಯ. ಸೊ ತುಂಬ ಖುಷಿ ಆಯಿತು ನಮ್ಮ ಟೀಮ್ ಈ ರೀತಿ ಇರೋದ್ರಿಂದ. ಅಷ್ಟೇ ಗೈಸ್ ನೋಡಿ, ಇದೇ ನಾವು ಕ್ಲೀನ್ ಮಾಡಿರುವಂಥ ಕಲ್ಯಾಣಿ. ಹೆಂಗಿತ್ತು, ಇವಾಗ ಹೆಂಗೆ ಮಾಡಿದ್ದೀವಿ, ಇದ್ರೊಳಗೆ ನೀರು ಬಿಟ್ಟರೆ ಸಕ್ಕತ್ತಾಗುತ್ತೆ. ಸೊ ನಾವು ಕ್ಲೀನ್ ಮಾಡಿರೋದಕ್ಕೋಸ್ಕರ ಒಂದು ಫೋಟೋ ಶೂಟ್ ಇಲ್ಲಿ ನಮ್ಮದು. ಎಲ್ಲರೂ ಬರ್ತಾಯಿದ್ದಾರೆ ನೋಡಿ. ನಮಗೆ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಫ್ಲವರ್ಸ್ ಸರ್. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ನಮ್ಮ ಈ ಸ್ಕೂಲ್ KTS ಸರ್ ಇವರೇ ನಮಗೆ, ನಾವು ಲಾಸ್ಟ್ ದಿನ ಹೋಗ್ತಾ ಇದ್ದೀವಿ ಅಂತ ಎಲ್ಲರಿಗೂ ಒಂದೊಂದು ಗಿಡಗಳನ್ನ ಕೊಡ್ತಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಸರ್. ಓಕೆ, ನಾನು ತೊಗೊಂಡು ಬರ್ತೀನಿ ಇವಾಗ. ನನ್ ಏನು ಫೋಟೋ ಅಲ್ಲ, ವಿಡಿಯೋ ಗೈಸ್. ನಾನು ಒಂದು ತಗೊಂಡೆ, ಚೆನ್ನಾಗಿದೆ. ಇದೇನೋ ಗಿಡ ನೇಮ್ ಹೇಳಿದ್ರು ಬಟ್ ಮರ್ತೋಗಿದ್ದೆ ಗೈಸ್. ಮನೆಗೆ ನೋಡಿ, ಲಗೇಜಸ್ ಎಲ್ಲ ಪಾಸ್ ಮಾಡಿ ಕುಂತಿದ್ದಾರೆ. ಹೊರಡುವ ಸಮಯ ಬಂದಿದೆ. ಇವಾಗ 1 ಗಂಟೆ ಟೈಮ್. ಬಂದ್ವಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ತುಳಸಿ ಕುಂಕುಮದಲ್ಲಿ ಎಷ್ಟು ಲಕ್ಷ
ಗಾಯ್ಸ್ ಫೈನಲಿ ಕಾಲೇಜ್ ಹತ್ರ ರೀಚ್ ಆಗಿದ್ದೀವಿ. ಬ್ಯಾಗೆಲ್ಲ ಇಡ್ಸ್ಕೊತಿದ್ದಾರೆ. ಕಾಣಿಕೆಯಾಗಿ ಕೊಟ್ಟಿದ್ದಾರೆ ನಮಗೆ ಕಲ್ಲಳ್ಳಿ ಗ್ರಾಮಸ್ಥರು. ಹೌದು, ತುಂಬಾ ಧನ್ಯವಾದಗಳು. ಈ ಗಿಡ ನಂಗೆ ಕೊಡು. ಫಸ್ಟ್ ಅದಕ್ಕೆ ನೀನ್ ಮೊದ್ಲೇ ಹೋಗಿ ಎತ್ಕೊಬಿಟ್ಟಿದ್ಯಲ್ಲ. ಎಷ್ಟ್ ಚೆನ್ನಾಗಿರೋದು ಎತ್ಕೊಂಡ್ಬಿಡ ನೋಡಿ ಎಲ್ಲ ಅದು ಒಳ್ಳೆ ಮನಸ್ಸಿರೋರ್ಗೆ ಮಾತ್ರ ಸಿಗೋದು. ಸಾಕು ಹೋಗೋ. ಫಸ್ಟ್ ಎಲ್ಲ ಎತ್ಕೊಂಡು ಇಟ್ಕೊಂಡ್ಬಿಡ್ತಾನೆ, ಹುಷಾರ್ ಬಿಡ. ಹಾ ಹೌದು, ಎಲ್ಲ ಲಗೇಜ್ ಎಲ್ಲ ಇಳಿಸ್ತಾ ಇದ್ದಾರೆ. ಆಮೇಲೆ ನಾವ್ ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ಇವಾಗ ಲಗೇಜ್ ಎತ್ಕೊಂಡು ಹೋಗೋದೇ ಇರೋದು ದೀಪ. ಇಲ್ಲಿ ಧನುಷು ಕ್ಯಾಂಪ್ ಇಂದ ಬಂದು ಮಾನ್ಸ್ಟರ್ ಕುಡ್ದು ಫುಲ್ ಸೈಕ್ ಆಗ್ಬಿಟ್ಟವನೆ. ಸೈಕ್ ಸೈಕ್ ಯಾಕೋ ಮಲೆ ಕಳ್ಕೊಂಡವ್ರೆ, ಚಾರ್ಜರ್ ವೈರ್ ಕಳ್ಕೊಂಡವ್ರೆ, ತುಂಬಾ ಕಳ್ಕೊಂಡವ್ರೆ. ಕ್ಯಾಂಪಿಂದ ತುಂಬಾ ಲಾಸ್ ಅಲ್ಲವ್ರೆ. ಯಾರಾದ್ರೂ ಆ ತರ ಬೇಕಾಗಿಲ್ಲ, ನಾನು ಯಾರಾದ್ರೂ ದಾನ ಮಾಡೋರಿದ್ರೆ ಪ್ಲೀಸ್ ಸ್ನಾನ ಮಾಡ್ಬಿಡಿ. ಮಾಡಿ. ಧನುಷ್ ಕೊಡ್ತಾನಂತ ಹೇಳಿದ್ದಾನೆ. ಯಾಕೋ ಹಂಗೆಲ್ಲ ಬರ್ತೀಯ, ಬಿಚ್ಚಿದ್ ಹೋಗ್ಬಿಡಿಯೋ. ಯಾಕೋ ಕೋಲ್ ಇಟ್ಕೊಂಡಿದ್ಯಾ ಕಿಶೋರ? ವಯಸ್ಸಾಗ್ಬಿಟ್ಟೈತೇನೋ? ಹಾ ಕ್ಯಾಂಪಿಂದ ಫುಲ್ ಸುಸ್ತಾಗಿ ಏಯ್ ಧನುಷ್, ಮನೋಜ್ ಅವ್ರು ಈಗ ಫ್ರೀ ಆಗಿದ್ದಾರೆ. ಮನೋಜ್ ಅವರು ಈಗ ತಾನೇ ಅವ್ರ ಹುಡುಗಿ ಫ್ರೆಂಡ್ ಇಂದ ದೂರ ಆಗೋರು. ದೂರ ಬಂದಿದ್ದಾರೆ ನೋಡಿ. ಇದು ಒಂದ್ ನಿಮಿಷ. ಇದು ಹೆಂಗ್ ಗೊತ್ತಾ, ಇದೊಂಥರ ಹೆಂಗ್ ಗೊತ್ತಾ, ಮ್ಯಾಗ್ನೆಟ್ ತರ ದೂರ ಇರಲ್ಲ, ಯಾವಾಗೂ ಹಂಗೆ ಬಂದ್ಬಿಡುತ್ತೆ. ಮ್ಯಾಗ್ನೆಟ್ ಅಂಟ್ಕೊಬಿಡುತ್ತಲ್ಲ, ಲೈಕ್ ಆ ಥರ. ಓ ಫ್ರೆಂಡ್ಸ್ ಓಕೆ. ಸೊ ಇವಾಗೆಲ್ಲ ದೂರ ಇಷ್ಟು ದಿನ ಅವ್ರ ಜೊತೆಲೇ ಇದ್ವಿ, ಒಟ್ಟಿಗೆ ಕಿತ್ತಾಡ್ಕೊಂಡು ಆಟ ಆಡ್ಕೊಂಡು ಜಗಳ ಮಾಡ್ಕೊಂಡು. ಒಬ್ಬ ಜಗಳ ಆಡೋದೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಈ ಜಗಳ ಮಾಡೋದೆಲ್ಲ ವಿಡಿಯೋ ಮಾಡಿ ಹಾಕಿಲ್ಲ ನಾನು. ಅದು ಸಡನ್ ಆಗಿ ಆಗ್ಬಿಡುತ್ತಲ್ಲ ಜಗಳ, ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಬಟ್ ಇಷ್ಟೊಂದೆಲ್ಲ ಮಾಡಿ ಒಂದು ವಾರ ಇವಾಗ ಮತ್ತೆ ನಮ್ಮ ಮನೆಗಳಿಗೆ ಹೋಗ್ತಿದ್ದೀವಿ ಅಂದರೆ ತುಂಬಾ ಬೇಜಾರಾಗುತ್ತೆ ಗೈಸ್. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇನ್ನೇನು ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡು ಹೋಗ್ತಾ ಇರೋದೆ ನಮ್ಮ ಮನೆಗಳಿಗೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ಹಾಂ ಹೇಳು ಶಾಲೇನು ಇಟ್ಕೊಂತೀವಿ. ಆಮೇಲೆ ಫುಲ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅವರ್ NSS ಕ್ಯಾಂಪ್. ಓಕೆ ಗೈಸ್, ಬಾಯ್ ಸಿ ಯು. ಯಾವಾಗ ಕಾಲೇಜ್ ಓಪನ್ ಆಗೋದು? ಬಾಯ್ ಬಾಯ್ ಗೈಸ್, ಮಿಸ್ ಯು. ಬಾಯ್ ಆಫೀಸ್ ಲದ our team. Bye. Okay, bye guys. Okay, ಮನೆಗೆ ಹೋಗ್ತಿದೀವಿ guys. Oh guys, finally reached my home. ಬಶಿಲೆ ಕೂತಿದ್ದಲ್ಲಿ ಗೈಸ್, ಫೈನಲಿ ರೀಚ್ ಆಗಿದ್ದೀನಿ ಮನೆಗೆ. ಸೊ ಒಂದು ವಾರ ಆದಮೇಲೆ ನಮ್ಮ ಮನೆಗೆ ಬಂದೆ ನಾನು. ನೋಡಿ ನಮ್ಮ ಬಶಿಮ ನೋಡಿದೆ, ಎಷ್ಟು ದಿನ ಆಯಿತು ನಮ್ಮ ಬಶಿಮನ. ಓ ಕಚ್ಚಬೇಡ, ಹೊಡಿತೀನಿ ನಿಂಗೆ ಕಚ್ಚಿದ್ರೆ. ಓಕೆ ಗಾಯ್ಸ್, ನಮ್ಮ ಈ 8-9 ದಿನದ ಕ್ಯಾಂಪ್ ಇಲ್ಲಿಗೆ ಮುಗಿದಿದೆ. ಸೊ ಎಲ್ರಿಗೂ ಬಾಯ್. ಇಲ್ಲಿಗೆ ಇವತ್ತಿಗೆ ಇಲ್ಲಿ ಲಾಗ್ನ ಮುಗಿಸ್ತಿದ್ದೀನಿ ಗಾಯ್ಸ್. ಬಾಯ್. ಟೇಕ್ ಕೇರ್ ಎವ್ರಿವನ್. ಸಿ ಯು ಇನ್ ನೆಕ್ಸ್ಟ್ ಲಾಗ್.